ನೋಡಿ ಫ್ರೆಂಡ್, ನಮ್ಮ ಹುಡುಗರು ಇಬ್ರು ಇವತ್ತು ಫಿಶ್ ಶೂಟಿಂಗ್ ಬಂದವ್ರೆ. ಇವತ್ತು ಫುಲ್ಲು ಕಾಲೇಜು ರಜಾ ಹಾಕ್ಬಿಟ್ಟು ಇಬ್ರು ಬಂದವ್ರೆ. ಇಲ್ಲಿ ಕಾವಲೆ ಕಟ್ತವ್ರೆ. ಇವಾಗ ನೋಡಿ ಯಾವ ರೀತಿ ಕಾವಲೆ ಕಟ್ತಾರೆ ಅಂತ. ಇವರು ಕಾವಲೆ ಕಟ್ಟೋದ್ರಲ್ಲಿ ದೊಡ್ಡ ಎಕ್ಸ್ಪರ್ಟು, ನೀರು ಕಟ್ಟೋದ್ರಲ್ಲಿ. ಇವರು ನೀರು ಹಾಯಿಸೋದ್ರಲ್ಲಿ ದೊಡ್ಡ ಎಕ್ಸ್ಪರ್ಟು. ನೋಡಿ ಇಬ್ರು ಹೆಂಗೆ ಕಟ್ತವ್ರೆ ಮಹಾನ್ಬೂರು. ಕಾವಲೆ ಕಟ್ಟಿದ್ರು. ಇದು ಕಾವೇರಿ ಬಲದಂಡೆ ನಾಲೆ ಕ್ರಿಕೆಟಲ್ಲಿ ಬಂದವ್ರೆ. ನೋಡೋಣ ಏನಾಯ್ತದೆ ಅಂತ ಕಾದಿ. ಕ್ಯಾನಲಲ್ಲಿ ನೀರೆಲ್ಲ ಕಮ್ಮಿ ಐತೆ. ಈ ಕಡೆ ನೀರು ಹೋಗೋದು ಒಂದು ಸಣ್ಣ ಕಾವಲೆ ಐತೆ, ಅಲ್ಲಿ ಸಖತ್ ಮೀನುಗಳೈತೆ. ಅದನ್ನ ನೋಡೋಣ ಬನ್ನಿ. ನೋಡಿ ಫ್ರೆಂಡ್, ಆ ಕಡೆ ನೀರು ಕಟ್ಟಿದ್ರು, ಈ ಕಡೆ ಈಗ ನೀರು ಕಮ್ಮಿ ಆಯ್ತದೆ. ಇದೇ ಚಿಕ್ಕ ಕಾವಲೆ, ಇಲ್ಲೆಲ್ಲ ಸಖತ್ತು ಮೀನುಗಳೈತೆ. ಇವಾಗ ಹಿಡಿತಾರೆ ನೋಡಿ. ಈಗ ಪ್ರೋಸೆಸ್ ಹೆಂಗೆ ಮಾಡ್ತಾರೆ ಅಂತ. ಈಗ ಇಬ್ರು ಸ್ಟಾರ್ಟ್. 2 ಬೈಕಲ್ಲಿ ಬಂದಿದ್ದೀವಿ. ಇವತ್ತು ಏನೇ ಆಗಲಿ ಒಂದು ಮೂಟೆ ಮೀನು ಹಿಡಬೇಕಂತ ಫುಲ್ ಟಾರ್ಗೆಟ್ ಎಲ್ಲ ಬಂದ್ಬಿಟ್ಟವ್ರೆ ನಮ್ಮ ಹುಡುಗರು. ನೋಡಿ ಈಗ ಇಳಿತಾ ಇದ್ದಾರೆ ಮೀನು ಹಿಡಿದಕ್ಕೆ. ಇವ್ರ ಹೆಸರು ಲೋಹಿತ್ ಅಂತ, ಅಲ್ಲಿ ವೈಟ್ ಶರ್ಟ್ ಇರೋರ ಹೆಸರು ಆಕಾಶ್ ಅಂತ. ಇಳಿತಾ ಇದ್ದಾರೆ ಈಗ, ಬನ್ನಿ. ನೋಡಿ ಯಾವ ಥರ ಹಿಡಿ ಓಡಿಸೋರೆ ಅಂತ ಮೀನು ಹಿಡಿದಕ್ಕೆ. ಸಿಂಪಲ್ಲಾಗಿ ಈ ಮನೆ ಹತ್ರ ನೆಟ್ಟು ಗಿಟ್ಟು ಕಟ್ತಾರಲ್ಲ ತರಕಾರಿ ಬೆಳೆಯೋದಕ್ಕೆ, ಆ ನೆಟ್ಟಲ್ಲಿ ಇವರು ಸಿಂಪಲ್ಲಾಗಿ ಮಾಡ್ಕೊಬಿಟ್ಟವ್ರೆ ಮೀನು ಹಿಡಿದಕ್ಕೆ. ಅದರಲ್ಲಿ ಒಂದೇ ಒಂದು ಮೀನು ಮಿಸ್ ಆಗಲ್ಲ. ಇದರಲ್ಲಿ ತುಂಬ ಬೆನಿಫಿಟ್ ಐತೆ ಮೀನು ಹಿಡಿದ್ರಲ್ಲಿ. ಈಗ ಇದ್ರೊಳಗಡೆ ನುಗ್ಗೋ ಸಮಯ. ಲೋ ಎತ್ಬಾರ್ದಿತ್ಕಲ್ಲ, ಲೋ ಎತ್ಬಾರ್ದಿತ್ತು. ನೀವು ಹಂಗೆ ನುಗ್ಬೇಕಿತ್ತು. ಮೇಗ್ ಸುರಿತಾರೆ ಮೀನಾ. ಬನ್ನಿ 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 ಬನ್ನಿ. ನೋಡಿ ಫ್ರೆಂಡ್, ನಮ್ಮ ಹುಡುಗರು ಹಂಗಿಂಗೆ ಮಾಡಿ ಫೈನಲಿ ಬ್ಯಾಟೆ ಮಾಡಿಬಿಟ್ರು. ಈಗ ಡೆಲಿವರಿ ಮಾಡೋ ಟೈಮು. ಬನ್ನಿ ಇನ್ನೊಂದಪ್ಪ ಬರ್ರಿ. ಇರ ನೋಡಿ, ಒಂದೇ ಕಿತ್ತಿಗೆ ಎಂಥ ಮೀನು ಹಿಡಿದ್ರೆ. ಓಪನ್ ಮಾಡ್ರ ನೋಡೋಣ. ನೋಡಿ ತೋರ್ಸ ಇಲ್ಲಿ. ಸಾವ್ಕಾರ ತೋರ್ಸೋ. ನೋಡಿ ಒಳ್ಳೆ ಚಾಟ್ಲಕ್ಕು, ಒಂದೇ ಕಿತ್ತಿಗೆ ಬೇಟೆ. ಇನ್ನೊಂದೆಲ್ಲ ಚಾಟ್ಲಕ್ಕು ಫಿಶ್ ಇಲ್ಲೂ ಚಾಟ್ಲಕ್ಕಿದೆ. ಸೂಪರ್ ಆಗಿ ಬೇಟೆ ಮಾಡಿದ್ರು. ಓಪನ್ ಮಾಡೋ ಇಲ್ಲಿ ಚಾಟ್ಲಕ್ಕು. ಇಲ್ಲಿ ಒಳಗಡೆ ಇದೆ ನೋಡಿ. ಇವರಿಬ್ರು ಬೇಟೆ ಸೂಪರ್ ಆಗಿ ಮಾಡಿದ್ರು. ಶಾರ್ಟ್ ಟೈಮಲ್ಲಿ ಒಳ್ಳೆ ಬೇಟೆ ಮಾಡಿದಾರೆ ನಮ್ಮ ಹುಡುಗರು. ಎಲ್ಗೋದ ಕೆಳಗೋದ್ವಾ ನೋಡಿ. ಹುಡುಗರು ಆಯ್ತಾ ಇದಾರೆ, ಮುಗಿಸಿದ್ರು. ಬೇಗ ಮುಗಿಸೋ ಅಂತ ಒಂದೇ ಸಲ. ಸೂಪರ್. ದಪ್ ಚಾಟ್ಲಕ್ ನೋಡಿ ಫ್ರೆಂಡ್. ಯಾಕೋ ಕಾಣಿಸ್ತಾ ಇಲ್ಲ ನಿಮ್ಗೆ. 2 ರೌಂಡ್ಗೆ ರೆಡಿ ಮಾಡ್ಕೊತಿದ್ರೆ ಹುಡುಗರು ಇಬ್ರು. ರೆಡಿ 2 ರೌಂಡ್ ಗೋರೋದಕ್ಕೆ ಮೀನು ರೆಡಿ ಆಗಿದ್ರೆ. ಈಗ ಇದು ರಿಯಲ್ ಬೇಟೆ. ಈಗ ನೋಡಿ ಯಾವ ಥರ ಬಲೆ ಮಾಡ್ಕೊಂಡವ್ರೆ ಅಂತ. ಇಲ್ಲಿ ಬರಲ್ಲ, ಅಲ್ಲಿಂದ ಬರಲ್ಲ ನೋಡಿ ಮೀನುಗಳು. ಆಯ್ತು ಹೋಗ್ರಿ ಇಲ್ಲಿಂದನೇ. ಇಲ್ಲ ಒಳಗಡೆ ಹೋಗ್ಬೇಕು. 2 ರೌಂಡು ರೆಡಿ ಆಗಿದ್ದಾರೆ ಆಲ್ರೆಡಿ ಹುಡುಗರು. ಈಗ ಸ್ಟಾರ್ಟ್. ಈಗ ಮತ್ತೆ ನುಗ್ತಾರೆ ಈಗ ಒಳಗಡೆ. ಬನ್ರಿ ಹುಡುಗರು ಎಂಥ ಕಷ್ಟ ಬೀಳ್ತಿದ್ದಾರೆ ನೋಡಿ ಮೀನು ಹಿಡಿದಕ್ಕೆ. ಈ ಕಷ್ಟ ಬಿಡೋದೇ ಒಂಥರ ಕಿಕ್ಕು. ಈ ಮೀನು ಹಿಡಿಯೋದೇ ಒಂಥರ ಕಿಕ್ಕು ನಮ್ಮ ಹುಡುಗರಿಗೆ. ಯಾವ ಥರ ಐತೆ ನೋಡಿ. ಒಳಗಡೆ ಎಲ್ಲ ಮೀನು ಸಾಕಾಯ್ತವೆ. ಆ ಕಡೆಯಿಂದ ಓಡ್ ಬಂದಿದೆ. ಯಾವ ಥರ ಅಲ್ಲವೇ ನೋಡಿ ನೆಟ್. ಅವುಗಳು ಏನೇನು ಹಳ್ಳಿಗಳೆಲ್ಲ ಇರ್ತಾವೆ ಒಳಗಡೆ. ಭಾಳ ಧೈರ್ಯ ಬೇಕು ಒಳಗಡೆ ಹೋಗೋದಕ್ಕೆ. ಆದರೂ ತುಂಬ ಧೈರ್ಯ ಮಾಡಿದ್ದಾರೆ ಹುಡುಗರು. ಇದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಧಾನ ಮೀನು ಹೋಯ್ತೈತೆ ಹುಡುಗರು. ಈ ಸಲ ಹೆವಿ ಮೀನು ಹಿಡಿತಾರಂಗವ್ರೆ ನೋಡ್ಕೊಳ್ಳಿ. ಇವರೇ ಆ ಬೂಪ್ರು ಮೀನು ಹಿಡಿತಿರೋರು. ಸುಸ್ತಾಗಿ ಹೋಯ್ತಂತೆ. ವಾವ್, ಸೂಪರ್ ಆಗಿ ಹಿಡಿದಿದ್ದಾರೆ ಈ ಸಲ ಮೀನ. ತುಂಬ ಜಾಸ್ತಿ ಸಿಕ್ಕಿದೆ. ಇವರ ಮುಖಗಳ ನೋಡಿದ್ರೆ ಗೊತ್ತಾಯ್ತದ ನಮಗೆ ಎಷ್ಟು ಹಿಡಿದವ್ರೆ ಅಂತ. ಸೂಪರ್ ಆಗಿ ಹಿಡಿದಿದ್ದಾರೆ ಮೀನು. ನೋಡೋಣ. ಓಪನ್ ಮಾಡ್ರು. ದಪ್ಪ ತೋರಿಸು. ವಾವ್, ಸೂಪರ್. ಇದಕ್ಕೆ ತೋರಿಸು. ದಪ್ಪದ ಒಳಗಡೆ ಹಾಕಬೇಡ ನೀನು. ಒಂದು ವಾವ್, ಸೂಪರ್ ಆಗಿ ಹಿಡಿದಿದ್ದಾರೆ ಚಾಟ್ಲಕ್ಕು. ದಪ್ಪ ಚಾಟ್ಲಕ್ಕು. ಸೂಪರ್. ವಾವ್, ನೋಡಿ ಯಾವ ಥರ ಮೀನುಗಳು ಔತ್ಕೊಂಡಿದೆ.
ನೋಡಿ ಫ್ರೆಂಡ್, ಸೂಪರ್ ಆಗಿದ್ದಾರೆ. ಅದೇ ಬಟ್ಟೆ ಐತಲ್ಲ ಚಿನ್ನ ಏನೇ ಅದು ನಮಗೆ ಮೀನು ಮಿಸ್ ಆಗಿದೆ. ನನಗೆ ಎಳೆಕಾಗಿಲ್ಲ ಚಿನ್ನ ಅಷ್ಟೊಂದು ಚಾಟ್ಲಿ ಸಿಲವು ಅದೆಲ್ಲ ಹೋಗ ಕಣಕ್ಕೆ ಹೋಗು ಒಳಗೆ ಕೊಡ್ಬೇಕಲ್ಲ ಚಿನ್ನು ಎಲ್ಲ ಉತ್ಕೊಬಿಡ ಕಣ. ಟೈಟ್ ಅಲ್ಲಿ ಕೆಳಗಡೆ ಅಡ್ಲಾಗೋಯ್ತು ಲೂಸ್ ಬಿಡ್ಬಿಡೆ. ಅಲ್ಲಿ ಎಷ್ಟಾಯ್ತು ಚಿನ್ನು ಅಷ್ಟೇ ಆಗ್ಲು. ಫೈನಲಿ ಎಲ್ಲ ಕ್ಲೀನ್ ಮಾಡಿ ಚೀರು ಹಾಕ್ಬಿಟ್ರು. ಇವಾಗ ಚೀಲದಲ್ಲಿ ಎಷ್ಟಾಗೈತೆ ಅಂತ ತೋರಿಸ್ತೀವಿ. ನೋಡಿ ಎಡ್ಕಿಂತ ತೋರಿಸ್ತಾ ಇದೀವಿ. ದಪ್ಪ ಚಾಟ್ಲಕ್ಕು ತೋರಿಸ ಒಳಗಡೆ ಏನೇನೈತೆ ಯಾವ್ಯಾವ್ದೈತೆ ಅಂತ ತಳಿ ತಳಿ ವೆರೈಟಿ ವೆರೈಟಿ ಗೆಂಡೆ. ಆಮೇಲೆ ಇನ್ನೇನಾಯ್ತಪ್ಪ ಚಾಟ್ಲಕ್ಕು ಗೆಂಡೆ. ಎಷ್ಟು ಕೆಜಿ ಬರ್ತೀವಿ? ಆವತ್ತಿ ಮೀನೆಲ್ಲ ಸಿಕ್ಕಿದಾವೆ. ನೋಡೋಣ ಈಗ 3ನೇ ಕಿತ್ತಕ್ಕೆ ರೆಡಿ ಆಗಿದ್ದಾರೆ ಹುಡುಗರು ಹೋಗೋದಿಕ್ಕೆ. ಈ ಕಿತ್ತ ಎಷ್ಟು ಹಿಡ್ಕೊಬರ್ತಾರೆ ಅಂತ ನೋಡೋಣ. ಅದ ಸುತ್ತ ಅಲ್ಲೇ ಮಾಡ್ಕಪ್ಪ 3ನೇ ಕಿತ್ತ. ಎಷ್ಟು ಈ ಸಲ ನೋಡಿ ಫ್ರೆಂಡ್, ಫುಲ್ಲು ಹುಡುಗರಿಗೆ ಕಂಪ್ನಿ ಲಾಸ್ ಆಗಿದೆ. 3ನೇ ಸತ ಕಡಿಮೆ ಮೀನು. ನೋಡಿ ಫ್ರೆಂಡ್, ಅವಬತ್ತಿ ಅವು ಮೀನು ಅಂತಾರೆ ಇದಕ್ಕೆ. ಯಾವ ತರ ಐತೆ ಅಂತ ತೋರ್ಸೋ. ವಾವ್ ವಾವ್, ಎಲ್ಲೋ ಕೈಯಿಂದ ಕಿತ್ಕೊಂಡು ನುಗ್ತಾ ಇದೆ. ಅವಬತ್ತಿ ಎಲ್ಲ ಒಪ್ಸಿ ಎತ್ಕೊಂಬನ್ರಿ ಸ್ವಾಮಿ. ಎಲ್ರಿ ಅವು ಮೀನು ಅವು ಹೋದಂಗೆ ಹೋಯ್ತೈತೆ. ಕೈಗೆ ಸಿಗ್ತಾರ ಬರೀ ಒಂದೇ ಆ ಮೀನು. ಇನ್ನೊಂದೆಲ್ಲ ಇತ್ತು ಕದ್ದಿ ಎಲ್ಲ ಅವ್ ಎಲ್ರಿ ಅವ್ ಮೀನು. ಇಲ್ಲಿ ನೋಡ್ರಿ ಫ್ರೆಂಡ್, ಅವ್ ಮೀನು ಹೊರಗ್ರಿ ತೋರಿಸ್ತೀನಿ. ಇದು ಎಲ್ರಿ ಇಲ್ಲಿ ಕೈಲಿ ಇದು ಹಾವು ಮೀನು. ಇಲ್ಲೊಂದೈತೆ 2 ಹಾವು ಮೀನು. ಇದು 2 ಮಾರು ಬೆಳೀತದೆ. ಆದ್ರೆ ಭಾಳ ನುಣುಪು ಇದು, ಹಿಡಿಯೋದು ಭಾಳ ರಿಸ್ಕು. ಅದ್ರ ಒಳ್ಳೆ ಯಾವ ಥರನೇ ಐತೆ, ಸಕ್ಕತ್ತಾಗೈತೆ. ತಿನ್ನಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಫೈನಲ್ ಆಗಿ 2ನೇ ರೌಂಡ್ 3ನೇ ರೌಂಡ್ ಮುಗಿಸ್ಬಿಟ್ಟು ಈಗ ಬೇರೆ ಜಾಗಕ್ಕೆ ಹೋಗಕ್ಕೆ ನಮ್ಮ ಹುಡುಗರು ಸಜ್ಜಾಗಿದ್ದಾರೆ. ನೋಡಿ ಫೈನಲ್ ಆಗಿ ಎಷ್ಟಾಗೈತೆ ಅಂತ ತೋರಿಸ್ತೇನೆ. ಮಡಗಿ ಸ್ವಾಮಿ. ವಾವ್ ಸೂಪರ್. ವಾವ್ ಸುಮಾರಾಗಿ ಒಂದು 3 kg ಎಷ್ಟು ಹಿಡಿದಿದ್ವಿ. ಈಗ ಹೋಗ್ತಾ ಇದ್ದಾರೆ ಫೈನಲ್ ಆಗಿ ಬೇರೆ ಕಡೆ ಜಾಗಕ್ಕೆ. ಹಾಯ್ ಫ್ರೆಂಡ್, ಈಗ ಬೇರೆ ಜಾಗಕ್ಕೆ ಹೋಯ್ತಾ ಇದ್ವಿ ಮೀನು ಹಿಡಿದಕ್ಕೆ. ಇಲ್ಲಿ ಹಿಡ್ದು ಆಯಿತು. ಇವಾಗ ಇದೇ ಕ್ಯಾನಲ್ಲು. ಇವಾಗ ಬೇರೆ ಜಾಗಕ್ಕೆ ಹೋಯ್ತಾ ಇದೀವಿ. ಬಾಯ್ ಸಿಗೋಣ ಅಲ್ಲಿ ಹೋದ್ಮೇಲೆ. ಇದೆಲ್ಲ ಗದ್ದೆ ಬೈಲಿದು ಭತ್ತ ಬಂದೈತೆ. ನೋಡಿ ಫ್ರೆಂಡ್, ನಾವು ಬೇಟೆಗೆ ಹೋಯ್ತಾ ಇದ್ದೋ ಅದೇ ರೋಡಲ್ಲಿ. ಇಲ್ಲಿ ನಮ್ಮ ಫ್ರೆಂಡ್ ಅವ್ರು ಸಿಕ್ಕಿದ್ರು. ಇಲ್ಲಿ ಬೇಟೆ ಹಿಡಿತಾ ಇದಾರೆ ನಮ್ಮ ಹುಡುಗರು. ಇವರು ನಮ್ಮ ಮನೆ ಪಕ್ಕದವರು. ಇಲ್ಲೇ ಬಂದು ಬ್ಯಾಟ್ ಹಿಡಿತಾ ಇದಾರೆ. ಇವರು ಒಬ್ರು ಗೋಪಿ, ಒಬ್ರು ರಂಗಣಿ, ಒಬ್ರು ವರ ಅಂತ, ಇನ್ನೊಬ್ರು ಚೋಟು. ವಾವ್, ಏನ್ ಸಾಹಸ ಮಾಡ್ತಾ ಇದಾರೆ ಹುಡುಗರು. ಆವಾಯ್ತಂತ ಕಂಡ್ರು. ವಾವ್ ಫ್ರೆಂಡ್, ನಮ್ಮ ಹುಡುಗರು ಹಿಡಿತಾರ ಬಿಗ್ ಗಂಟಿಂಗ್ ಮಾಡ್ತಾರ. ಇದು ನಮ್ಮ ಪಕ್ಕದ ಬೇರೆ ಹುಡುಗರು. ಈಗ ನಾವು ಬೇರೆ ಕಡೆ ಹೋಗ್ತಾ ಇದೀವಿ. 2ನೇ ಜಾಗಕ್ಕೆ ಬಂದಿದ್ದೀವಿ ಫ್ರೆಂಡ್. ಈಗ ಪ್ಲೇಸ್ ಒಳ್ಳೆ ಸಕ್ಕತ್ತಾಗೈತೆ, ಸೂಪರ್. ಹಂಗೆ ಹೋಗಪ್ಪ, ನೀನು ಮುಂಗಡೆ ಹಾಕಸೋ. ನೀನು ಹಿಂದ್ಗಡೆ ಬಿಡ್ಸ್ಕೊಂಡು ಹೋಗ್ತೀನಿ. ಹುಡುಗರಿಗೆ ತೆಗಿತಾ ಇದ್ರೆ ಎಷ್ಟು ಬಿದ್ದೈತೆ ನೋಡೋಣ. ಇಲ್ಲಿ ಈ ಸಲ ಬೇಟೆ ಅಷ್ಟೊಂದಿಲ್ಲ. ಇಲ್ಲಿ ಓ ಯಾರೋ ಬೇಟೆ ಆಡ್ಕೊಂಡೋಗಿದ್ರೆ. ಇಲ್ಲಿ ಬೇಟೆ ಕಡಿಮೆ, ಬರೀ ಕೇವಲ ಒಂದೇ ಒಂದು 4-5 ಸಣ್ಣ ಮೀನು ಸಿಕ್ಕಿದೆ. ಇವ್ರಿಗೆ ನಿರಾಸೆ ಆಗ್ಬಿಡುತ್ತೆ ಹುಡುಗರಿಗೆ. ಪಾಪ ಕಷ್ಟಪಟ್ಟು ಒಳಗಡೆಗೆ ನುಗ್ಗಿದ್ರು. ಫೈನಲ್ಲಾಗಿ ಇಷ್ಟು ಮೀನು ಹಿಡ್ದಿದ್ದೀವಿ ಇವತ್ತು ನಮ್ಮ ಹುಡುಗರು ನಾವೆಲ್ಲ ಸೇರ್ಕೊಂಡು ಫೈನಲ್ಲಾಗಿ ಇಷ್ಟು ಮೀನು ಹಿಡ್ದಿದ್ದೀವಿ. ಇನ್ನೂ ಜೀವಾಗಿದ್ದಾವೆ.